ಈ ಶಾಪ್ನ ಓನರ್ ಬಂದ್ಬಿಟ್ಟು ನೋಡಿ ಇವನೇನು ಮಾಡ್ತಾ ಇದ್ದಾನೆ ಅಂತಂದರೆ, ಹೆಣ್ಣು ಮಕ್ಕಳು ಯಾರೇ ಫ್ಯಾನ್ಸಿ ಸ್ಟೋರ್ಗೆ ಬಳೆಗೆ ಇದಕ್ಕೆ ತೊಗೊಳಕ್ಕೆ ಬಂತಂದರೆ ಅವ್ರ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ. ಇದೇ ರೀತಿ ನನ್ನ ಹತ್ರ 4-5 ಜನ ಹೆಣ್ಣು ಮಕ್ಕಳು ಗೃಹಿಣಿಯರು ಬಂದು ಹೇಳ್ಕೊಂಡ್ರು. ಬಟ್ಟು ಮುಂದೆ ಬರೋದಕ್ಕೆ ಭಯ ಬಿದ್ರು. ಯಾಕಂತಂದರೆ ಅವ್ರಿಗೆ ಆದಂಥ ಸಂಸಾರ, ಗಂಡಂದಿರ ಬಿಹೇವಿಯರ್ ಯಾವ ರೀತಿ ಇರುತ್ತೋ ಏನೋ ಭಯ ಬಿದ್ದು ಅವ್ರು ಯಾರು ಹೆಣ್ಮಕ್ಳು ಮುಂದಕ್ಕೆ ಬಂದಿಲ್ಲ. ಆದರೆ ಇವತ್ತು ಹುಡುಗಿಗೆ 18 ಆಸುಪಾಸು, 18-19 ಆಸುಪಾಸಲ್ಲಿರುತ್ತೆ ಹೆಣ್ಮಗಳು. ಬಳೆ 18. ಆ ಹುಡುಗಿಗೆ ಎಷ್ಟು ಏಜು? 18 ಆಗಿದೆಯಲ್ಲ? ಹಾಂ, 19 ವಯಸ್ಸಿನ ಹೆಣ್ಣುಮಗಳು ಬಳೆ ಶಾಪ್ ಬಂದಿದ್ದಾಳೆ ಬಳೆ ತೊಗೊಳಕ್ಕೆ. ಆ ಹುಡುಗಿಗೆ ಹಿಡ್ಕೊಂಡು ತುಂಬ ಅಸಹ್ಯವಾಗಿ ತನ್ನ ಗುಪ್ತಾಂಗವನ್ನು ಬಳಿ ಕೈ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡು, ನನಗೆ ನಿನ್ನ ನೋಡಿ ತುಂಬ ಸೆಕ್ಸಿ ಆಗಿದೆಯಾ, ನಿನ್ನ ನೋಡಿ ನಂಗೆ ಟೆಂಪ್ಟ್ ಆಗ್ತಾ ಇದೆ, ಬಂದು ನನ್ನ ಸಾಮಾನು ನೋಡು ಅಂತ ತೆಗಿತಾನಂತೆ. ಈ ಲೋಫರ್ ಇವನು. ನಿನ್ನ ಮಕ್ಕಳು ಮದುವೆ ಆಗಿದೆಯಾ? ನಿನ್ಗೆ ಮದುವೆ ಆಗಿದೆಯಾ? ನಿನ್ನ ಹೆಂಡತಿಗೆ ಫೋನ್ ಹಾಕು. ನಿನ್ನ ಹೆಂಡತಿಗೆ ಬೇರೆ ಗಂಡಸಿಗೆ ಬಂದು ಕೇಳಿದ್ರೆ ನೀನೇನೋ ಮಾಡ್ತೀಯಾ? ಹಿಂಗೇನೋ ದೇಶದಲ್ಲಿ ಅತ್ಯಾಚಾರಗಳು ಮಾಡ್ತಾ ಇರೋದು, ಹೆಣ್ಣು ಮಕ್ಕಳು ರಕ್ಷಣೆ ಇಲ್ದಿರ ನಿನ್ನಂಥ ಬೇವರ್ಸಿಗಳಿಂದ ಆಗ್ತಾ ಇರೋದು. ಇದು ಹೆಣ್ಣು ಮಕ್ಕಳು ಇವತ್ತು ಬಳೆ ಅಂಗಡಿಗೆ ಬರೋದಕ್ಕೂ ಭಯ ಬೀಳ್ತಾರೆ. ಇವತ್ತು ನಿನ್ನಿಂದ ಹೆಣ್ಣು ಮಕ್ಕಳು ಬಳೆ ಅಂಗಡಿಗೆ ಬರೋಕ್ಕೂ ಭಯ ಬೀಳ್ತಾ ಇದ್ದಾರೆ. ಇವತ್ತು ಹೆಣ್ಣು ಮಕ್ಕಳ ಮೇಲೆ ಚಿಕ್ಕ ಹುಡುಗಿ ಬಳೆ ಶಾಪಿಗೆ ಬಂದರೆ ಬಿಡು ಚಿಕ್ಕ ಮಕ್ಕಳು ಬಳೆ ಶಾಪಿಗೆ ಬಂದರೆ ಟೆಂಪ್ಟ್ ಆಗ್ತೀಯ ನೀನು? ಹೆಣ್ಣು ಮಕ್ಕಳನ್ನ ನೋಡಿ ಟೆಂಪ್ಟ್ ಆಗ್ತೀಯನೋ ನೀನು? ಅಷ್ಟೊಂದು ಇದೆಯೇನೋ ನಿನಗೆ ಗಂಡಸ್ತಾನ? ನಿನಗೆ ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ಯಾರು ಇಲ್ವಾ? ಯಾರು ಇಲ್ವಾ ನಿನಗೆ? ಯಾರು ಇಲ್ವಾ ನಿನ್ಗೆ? ನಿನ್ನ ಹೆಂಡತಿಗೆ ಫೋನ್ ಹಾಕು. ನಿನ್ ಮಗಳಿದ್ದಾಳ? ಮತ್ತೆ ನಿನ್ನ ಮಗಳನ್ನ ಯಾಕೆ ಬಿಟ್ಟಿದೀಯಾ? ನಿನ್ನ ಮಗಳಿಗೂ ಇದೇ ರೀತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಿನ್ನ ಮಗಳು ವಯಸ್ಸಲ್ವೇನೋ? ಎಷ್ಟೋ ನಿನ್ನ ಮಗಳು ವಯಸ್ಸು? ಮತ್ತೆ ನಿನ್ನ ಮಗಳನ್ನ ಸೇಫಾಗಿ ಇಟ್ಕೊಂಡು ಊರವ್ರ ಹೆಣ್ಮಕ್ಳು ಬಳೆ ಶಾಪಿಗೆ ಬಂದ್ರೆ ಎಲ್ಲ ಕಾಮದಾಗಿ ಟೆಂಪ್ಟ್ ಆಗ್ತೀಯ ನೀನು? ಟೆಂಪ್ಟ್ ಆಗ್ತೀಯೇನೋ? ದಿಗ್ಲು ಭಯ ಇಲ್ವಾ? ನಿಮ್ಮಮ್ಮ ಇದೇನಾ? ಇದಕ್ಕೋಸ್ಕರನೇ ಬಳೆ ಶಾಪ್ ಇಟ್ಕೊಂಡ್ಯಾ ನೀನು? ಅಕ್ಕಪಕ್ಕ ಹೆಣ್ಣು ಮಕ್ಳು ನನ್ನ ಹತ್ರ 4 ಜನ ಬಂದಿರೋದು ಗೃಹಿಣಿ ಟೋಟಲ್. ನಿನ್ನ ಹತ್ರ ಏನ್ ಗೊತ್ತಾ? ಅವ್ರು ಯಾಕೆ ಮುಂದೆ ಬಂದಿಲ್ಲ, ಪೊಲೀಸ್ ಸ್ಟೇಷನ್ ಅದು ಇದು ಬಂದಿಲ್ಲ ಅಂದ್ರೆ ಯಾಕೆ ಗೊತ್ತಾ? ನಮ್ಮ ಸಂಸಾರ ಹಾಳಾಗೋಗ್ಬಿಟ್ಟೆ ಮೇಡಮ್. ಲೋಫರ್ ನನ್ನ ಮಗನು. ಯಾಕೆ ಒಬ್ಬರೇ ಹೋಗ್ತೀರ ಬಳೆ ಅಂಗಡಿ ಒಳಗಡೆ ಹೋಗಿ? ಯಾಕೆ ಒಬ್ಬಳೇ ಹೋಗ್ತೀಯ ನೀನು ಅಂತ ಕೇಳೋ ಪ್ರಶ್ನೆ ಆಗಿದೆ ಇಲ್ಲಿ ನಿನ್ನಿಂದ. ದಯವಿಟ್ಟು ಬಳೆ ಶಾಪಿಗೆ ಬರ್ಬೇಕಾದ್ರೂ ಒಂದು ಸೆಕ್ಯೂರಿಟಿನ ಕರ್ಕೊಂಡ್ ಬನ್ನಿ. ಇನ್ ಮೇಲೆ ಈ ತರ ಲೋಫರ್ಗಳಿರೋ ಜಾಗದಲ್ಲಿ ಹಾಕು. ನೀನ್ ಹೆಂಡತಿಗೆ ಫೋನ್ ಹಾಕು. ಫೋನ್ ಮಾಡು. ಎತ್ತು ಫೋನ್ ಹಾಕು. ಮಾಡಿದ್ದೆ 112 ಫೋನು. ನೋಡಿ ಸ್ನೇಹಿತರೆ, ಈ ಮಹಾನುಭಾವನು ಬಳೆ ಶಾಪ್ ಇಟ್ಕೊಂಡು ಹೆಣ್ಣು ಮಕ್ಕಳ ಹತ್ರ ಲೈಂಗಿಕ ಕಿರುಕುಳ. ಬಳೆ ಮುಟ್ಟ ಬದ್ಲು ಕೈ ಮುಟ್ಟ ಬದ್ಲು ಎಲ್ಲ ಮುಟ್ಬೇಕು ನೀನು. ಬಳೆ ಇಲ್ಲಾಕ್ತಿಯಾ? ನಿನ್ನ ಕತ್ತರಿಸಾಕ್ಬೇಕು ರೋಡಲ್ಲಿ ನಿಂತ್ಕೊಂಡು. ಕೈ ಬಳೆ ಇಲ್ಲಾಕೋ ಬದ್ಲು ಇಲ್ಲಾಕ್ತಿಯೇನೋ? ಎದೆ ಹತ್ರ ಕೈ ಹಾಕ್ತಿಯೇನೋ? ಅಷ್ಟು ದೊಡ್ಡದಾಗಿದೆಯೇನೋ ಸಾಮಾನು ನಿನ್ನ ಹತ್ರ? ಸ್ನೇಹಿತರೆ 112ಗೆ ಫೋನ್ ಮಾಡಿದ್ದೀನಿ.